ಒಂದು ಚಿಕ್ಕ ಊರು. ಆ ಊರಿನ ಅಂಚಿನಲ್ಲಿ ಹಳೆಯ ಬಾವಿಯ ಪಕ್ಕದಲ್ಲಿ ಒಬ್ಬ ಹುಡುಗ ವಾಸಿಸುತ್ತಿದ್ದ. ಅವನ ಹೆಸರು ಅನ್ವಿತ್. ಅನ್ವಿತ್ ಹೆಚ್ಚು ಮಾತನಾಡುವುದಿಲ್ಲ, ಆದ್ರೆ ಅವನ ಕಣ್ಣುಗಳಲ್ಲಿ 1000 ಕತೆಗಳು ಇರುತ್ತಿದ್ದವು. ಒಂದು ದಿನ ಊರಿಗೆ ಭೀಕರ ಬರ ಬಂದಿತು. ಹೊಲಗಳು ಒಣಗಿ ಹೋಯಿತು. ಜನರ ಮುಖದಲ್ಲಿ ನಗು ಕಾಣೆಯಾಗಿತ್ತು. ಎಲ್ಲರೂ ದೇವರನ್ನು ಬೇಡಿಕೊಂಡರು, ಆದರೆ ಮಳೆ ಬರಲಿಲ್ಲ. ಆ ರಾತ್ರಿ ಅನ್ವಿತ್ ಕನಸು ಕಂಡ. ಆ ಕನಸಿನಲ್ಲಿ ಬಾವಿಯೊಳಗಿಂದ ಮೃದುವಾದ ಬೆಳಕು ಹೊಳೆಯುತ್ತಿತ್ತು. ಒಂದು ಧ್ವನಿ ಹೇಳಿತು, ಭಯ ಬಿಟ್ಟು ಮುಂದೆ ಬಾ, ನಂಬಿಕೆಯೇ ನಿನ್ನ ಶಕ್ತಿ. ಬೆಳಿಗ್ಗೆ ಅನ್ವಿತ್ ಬಾವಿಯ ಬಳಿಗೆ ಹೋದ. ಎಲ್ಲರೂ ತಡೆಯಲು ಯತ್ನಿಸಿದರು. ಅಲ್ಲಿ ಏನೂ ಇಲ್ಲ ಎಂದರು. ಆದರೆ ಅನ್ವಿತ್ ಧೈರ್ಯದಿಂದ ಬಾವಿಯೊಳಗೆ ಇಳಿದ. ಅಚ್ಚರಿ, ಅಲ್ಲಿ ಒಂದು ಸಣ್ಣ ಜಲಸ್ರೋತ ಹರಿಯುತ್ತಿತ್ತು. ಅದು ಬಾವಿಯನ್ನು ಮತ್ತೆ ಜೀವಂತ ಮಾಡಿತು. ಕೆಲವೇ ದಿನಗಳಲ್ಲಿ ಊರಿಗೆ ನೀರು ಹರಿದು ಹೊಲಗಳು ಹಸಿರಾಯಿತು. ಅನ್ವಿತ್ ಮತ್ತೆ ಮೌನದಲ್ಲೇ ಉಳಿದ. ಆದರೆ ಊರಿನ ಜನರಿಗೆ ತಿಳಿಯಿತು, ಮಾತಿಲ್ಲದ ಧೈರ್ಯವೇ ದೊಡ್ಡ ಶಕ್ತಿ.